ಇದಕ್ಕಾಗಿ ಬಾಯಿ ತೆರೆದು ಕಾಯುತ್ತಿವೆ ವಿದ್ಯುತ್ ಪೆಟ್ಟಿಗೆಗಳು. ವಿದ್ಯುತ್ ಪೆಟ್ಟಿಗೆ ತುಂಬಾ ಕೆಳಗಡೆ ಇದ್ದರೂ ಮುಚ್ಚದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಎಸ್ ವೀಕ್ಷಕರೇ, ತುಮಕೂರು ಅದ್ಯಾಕೋ ಸಮಸ್ಯೆಗಳ ಆಗರವಾಗಿ ಬದಲಾಗ್ತಿದೆ. ನಗರದಾದ್ಯಂತ ಇರುವ ಸಮಸ್ಯೆಯ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಿದೆ. ಆದರೆ ಅದ್ಯಾಕೋ ಇಂದಿಗೂ ಈ ಸಮಸ್ಯೆಗಳು ಕಡಿಮೆ ಆಗ್ತಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿಯೋ ಇಲ್ಲವೇ ಜಾಣ ಕುರುಡುತನವೋ ತಿಳಿಯುತ್ತಿಲ್ಲ. ಇದೇ ಕಾರಣಕ್ಕೆ ಇಂದಿಗೂ ಸಮಸ್ಯೆಗಳು ತಾಂಡವವಾಡ್ತಿವೆ. ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ವಿದ್ಯುತ್ ಅವಘಡಗಳು ಹೆಚ್ಚಾಗುತ್ತಿವೆ. ಹಾಗೆಯೇ ವಿದ್ಯುತ್ ಅವಘಡದಿಂದ ಪ್ರಾಣ ಕಳೆದುಕೊಂಡುವವರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಿದೆ. ಆದರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ತಮ್ಮ ಇಲಾಖೆ ನಿಯಮಗಳನ್ನೇ ಮರೆತು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ. ಹೌದು, ತುಮಕೂರಿನ ವಾರ್ಡ್ ನಂಬರ್ 14 ವಿನಾಯಕ ನಗರ 2ನೇ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ತುಂಬಾ ಕೆಳಗಡೆ ಇದ್ದು ಹಾಗೂ ಇದರ ಬಳಿ ಇರುವ ವಿದ್ಯುತ್ ಬಾಕ್ಸ್ಗಳು ಬಾಯಿ ತೆರೆದು ಸಾವಿಗಾಗಿ ಕಾಯುತ್ತಿವೆ. ವಿದ್ಯುತ್ ಬಾಕ್ಸ್ಗಳನ್ನ ಸರಿಯಾಗಿ ಮುಚ್ಚದೆ ಹಾಗೆಯೇ ಬಿಟ್ಟಿರುವುದರಿಂದ ಸಾರ್ವಜನಿಕರು ಹಾಗೂ ಮಕ್ಕಳು ಓಡಾಡಲು ಕೂಡ ಭಯಪಡುವಂತಾಗಿದೆ. ಹೌದು, ಪ್ರತಿನಿತ್ಯ ಕೂಡ ವಿದ್ಯುತ್ ಸುರಕ್ಷತೆಯ ಬಗ್ಗೆ ಮಾತನಾಡುವ ಅಧಿಕಾರಿಗಳು ಜನಸಂಖ್ಯೆ ಇರುವ ಪ್ರದೇಶಗಳಲ್ಲಿ ವಿದ್ಯುತ್ ಬಾಕ್ಸ್ಗಳನ್ನ ಸರಿಯಾಗಿ ಮುಚ್ಚದೇ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ. ತುಮಕೂರು ನಗರದ ವಾರ್ಡ್ ನಂಬರ್ 14 ವಿನಾಯಕ ನಗರ 2ನೇ ಮುಖ್ಯ ರಸ್ತೆಯಲ್ಲಿ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಇಲ್ಲಿ ಬಲಿಗಾಗಿ ಕಾಯ್ತಾ ಇರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ತಳಮಟ್ಟದಿಂದ ಕೆಲವೊಂದಿಷ್ಟು ಎತ್ತರದಲ್ಲಿರುವಂಥ ಈ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಏನಿದೆ, ಇಲ್ಲಿ ಪ್ರತಿನಿತ್ಯವೂ ಕೂಡ ನೂರಾರು ಜನ ಓಡಾಡ್ತಾ ಇರ್ತಾರೆ. ಎಲ್ಲರ ಕೈಗೂ ಸಿಗುವಂತೆಯೇ ಇಲ್ಲಿ ವೈರ್ಗಳಿವೆ. ಯಾರೂ ಕೂಡ ಇಲ್ಲಿ ಆ ವೈರ್ಗಳನ್ನು ಪ್ಲಾಸ್ಟಿಕ್ ಕೋಟಿಂಗ್ ಆಗಿರುವಂಥದ್ದು ವೈರ್ಗಳು ಕೂಡ ಇಲ್ಲಿ ಯಾವುದೂ ಕಾಣಿಸ್ತಾ ಇಲ್ಲ. ಎಲ್ಲವೂ ಕೂಡ ತಂತಿಗಳು ಹಾಗೇ ಇದೆ. ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆಯನ್ನು ಇಷ್ಟು ತಳಮಟ್ಟದಲ್ಲಿ ಇಡಬಾರ್ದು ಅನ್ನೋದು ನಿಯಮ ಇದೆ. ಆದರೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ಮಾರ್ಕೆಟ್ ಇರೋದ್ರಿಂದ ನೂರಾರು ಜನ ಓಡಾಡ್ತಾ ಇರ್ತಾರೆ, ಮಕ್ಕಳು ಓಡಾಡ್ತಾ ಇರ್ತಾರೆ. ಯಾರಿಗೂ ಕೂಡ ಇಲ್ಲಿ ಸುರಕ್ಷತೆ ಅನ್ನೋದಿಲ್ಲ. ಟ್ರಾನ್ಸ್ಫಾರ್ಮರ್ ಸುತ್ತ ಒಂದು ಫೆನ್ಸನ್ನು ಹಾಕಿಲ್ಲ. ಆ ಫೆನ್ಸಿಂಗನ್ನು ಮಾಡಿ ಆ ಟ್ರಾನ್ಸ್ಫಾರ್ಮರ್ನ ಇಡೋದಕ್ಕೂ ಅವರು ಯೋಚನೆ ಮಾಡಿಲ್ಲ. ಹಳೆ ಟ್ರಾನ್ಸ್ಫಾರ್ಮರ್ ಇಟ್ಟಿರ್ಬೋದು, ಆದರೆ ಅದನ್ನು ಬದಲಾಯಿಸಬೇಕಾಗಿದ್ದಂಥದ್ದು ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ಕರ್ತವ್ಯ. ಆದರೆ ಎಲ್ಲ ಒಂದು ಕಡೆ ಅವರು ತಮ್ಮ ಕೆಲಸವನ್ನು ಮರೆತು ಆರಾಮಾಗಿ ಕೂತಿದ್ದಾರೆ. ಇಲ್ಲಿ ಯಾರೇ ಸತ್ರು ಕೂಡ ಕೇಳೋರಿಲ್ವ. ಇಲ್ಲಿ ಪ್ರಾಣಿಗಳು ಓಡಾಡ್ತಾ ಇರ್ತವೆ, ನಾಯಿಗಳು ಓಡಾಡ್ತಾ ಇರ್ತವೆ. ಅಕಸ್ಮಾತ್ ಏನಾದರೂ ಮನುಷ್ಯರು ಓಡಾಡ್ತಾ ಇರ್ತಾರೆ. ಎಲ್ಲರಿಗೂ ಕೂಡ ಅಲ್ಲಿ ಏನಾದರೂ ಗೊತ್ತಿಲ್ಲದೆ ಹೋಗಿ ಅವ್ರು ಏನಾದರೂ ಟಚ್ ಮಾಡಿದ್ರೆ ಇಲ್ಲಿ ಸಾವು ಕಟ್ಟಿಟ್ಟ ಬುತ್ತಿ. ಅದೇ ರೀತಿ ನೀವೀಗ ಪಕ್ಕದಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಒಂದು ವಿದ್ಯುತ್ ಪೆಟ್ಟಿಗೆನೂ ಕೂಡ ಇಟ್ಟಿದ್ದಾರೆ. ತೆರೆದಿದೆ. ಒಂದು ಕಡೆ ಬಾಗಿಲು ಮುರಿದೋಗಿದೆ, ಇನ್ನೊಂದು ಕಡೆ ಬಾಗಿಲಿದೆ. ವೈರ್ಗಳೆಲ್ಲವೂ ಹಾಗೇ ಇದೆ. ಸರಿಯಾಗಿ ಟೇಪ್ಗಳನ್ನೂ ಕೂಡ ಹಾಕಿಲ್ಲ. ಆ ಜಾಯಿಂಟ್ ಮಾಡಿರೋದೆಲ್ಲ ನೋಡಿ ಹಾಗಾಗೇ ಇದೆ, ಸ್ಕಿನ್ ಆಗಿರೋದು. ಸರಿಯಾಗಿ ಟೇಪ್ಗಳನ್ನೂ ಕೂಡ ಹಾಕಿಲ್ಲ. ಇಲ್ಲಿ ಪ್ರತಿನಿತ್ಯ ಮಕ್ಕಳು ಓಡಾಡ್ತಾ ಇರ್ತಾರೆ, ಎಲ್ಲರೂ ಓಡಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಟೇಪ್ ಹಾಕೋದಾಗಲಿ, ಇದನ್ನು ಮುರಿದೋಗಿರುವಂಥ ಪೆಟ್ಟಿಗೆಯನ್ನು ಸರಿ ಮಾಡಿಸೋದಾಗಲಿ ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ಲ. ದಿನೇ ದಿನೇ ತುಮಕೂರು ಜಿಲ್ಲೆಯಲ್ಲಿ ವಿದ್ಯುತ್ ಅವಘಡಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ವಿದ್ಯುತ್ ಅವಘಡದಿಂದ ಸಾವಿನ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾನೆ ಇಲ್ಲ. ಇದೇ ರೀತಿಯ ಪ್ರಕರಣಗಳು ಹಲವೊಂದಿಷ್ಟು ಉದಾಹರಣೆಗಳು ಕೂಡ ಇವೆ. ನಾವು ಏನಾದರೂ ಸುದ್ದಿ ಮಾಡಿದ್ರೆ ಹೇಳ್ತೀರಿ ನಿಮಗೆ ನಮ್ಮ ಇಲಾಖೆಯ ಮಾತ್ರ ಕಾಣಿಸುತ್ತಾ ಅಂತ. ಆದರೆ ನೀವು ಮಾಡುವಂಥ ನಿರ್ಲಕ್ಷ್ಯತನವನ್ನು ನಾವು ಈಗ ನೇರವಾಗಿ ತೋರಿಸ್ತಾ ಇದ್ದೀವಿ. ಒಂದು ಪೆಟ್ಟಿಗೆಯನ್ನು ಹಾಕೋದಿಲ್ಲ, ಸರಿಯಾಗಿ ಒಂದು ಫೆನ್ಸಿಂಗನ್ನು ಹಾಕೋದಿಲ್ಲ, ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಇಟ್ಟಿರ್ತೀರಾ, ಯಾವುದನ್ನು ಮಾಡೋದಿಲ್ಲ. ತಮ್ಮ ತಪ್ಪುಗಳನ್ನ ಏನಾದರೂ ಕೇಳಿದ್ರೆ ನಮ್ಮ ಇಲಾಖೆ ಕಾಣಿಸುತ್ತಾ ಅಂತ ಕೇಳ್ತೀರಿ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯುತ್ ಪೆಟ್ಟಿಗೆಗಳಿಗೆ ಸರಿಯಾಗಿ ಬಾಗಿಲನ್ನು ಹಾಕಿಸಿ, ಇಲ್ಲ ಎಲ್ಲಿ ಈ ರೀತಿ ತಳಮಟ್ಟದಲ್ಲಿ ಟಿಸಿಗಳಿವೆಯೋ ಅಲ್ಲಿ ಎಲ್ಲವೂ ಕೂಡ ಫೆನ್ಸಿಂಗ್ ಹಾಕಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.